ನಾಡಪ್ರಭು ಕೆಂಪೇಗೌಡರ ಸಮಾಧಿ ಸ್ಥಳವಾದ ಮಾಗಡಿ ತಾಲೂಕಿನ ಕೆಂಪಾಪುರ ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ 2ನೇ ಹಂತದ ಭೂಸ್ವಾಧೀನಕ್ಕೆ ಗ್ರಾಮದಲ್ಲಿ ತೀವ್ರ ವಿರೋಧವಾಗಿದೆ. ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ 25ನೇ ಬ್ಲಾಕ್ನವರು ಆಕ್ಷೇಪಣಾ ಪತ್ರ ಸಲ್ಲಿಸಿದ್ದೇವೆ. ಮೊದಲ ಹಂತದ ಭೂಸ್ವಾಧೀನದ ಅಭಿವೃದ್ಧಿಯೇ ಕಂಡಿಲ್ಲ. 2ನೇ ಹಂತದ ಭೂಸ್ವಾಧೀನಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ನಾವು ಕಾನೂನು ರೀತಿಯ ಹೋರಾಟ ಮಾಡುತ್ತೇವೆ. ಶಾಸಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮೊದಲನೇ ತರ ನೇರ ಖರೀದಿ ಮಾಡಿದ್ದಾರೋ ಹಾಗೆಯೇ ಮಾಡಿಕೊಳ್ಳಿ. ಈ ಪ್ಲಾನ್ ಅನುಮೋದನೆಯನ್ನು ಕೈಬಿಡಿ. ನಮ್ಮ ಜಮೀನನ್ನು ಉಳಿಸಿಕೊಡಿ. ನಾವು ಸಣ್ಣ ರೈತರು, ದಯವಿಟ್ಟು ನೇರ ಖರೀದಿ ಮಾಡಿ ಎಂದು ಕೆಂಪಾಪುರ ಹರೀಶ್ ಗೌಡ ತಿಳಿಸಿದರು. ಈ ವೇಳೆಯಲ್ಲಿ ಗ್ರಾಮಸ್ಥರಾದ ರಾಮಯ್ಯ, ಬೆಟ್ಟಸ್ವಾಮಿ, ನಾಗರಾಜ್, ಮಂಜುನಾಥ್, ಹನುಮಂತಯ್ಯ, ಕೆಂಚಯ್ಯ, ಮಾಯಣ್ಣ, ರಾಮಣ್ಣ ಸೇರಿದಂತೆ ಅಧಿಕಾರಿಗಳಾದ ಆರ್.ಐ. ವೆಂಕಟರಂಗಯ್ಯ, ಕೃಷಿ ಅಧಿಕಾರಿ ಗೌರಿಶಂಕರ್, ವಿ.ಎ. ನಾಗರಾಜ್, ಅರಣ್ಯ ಅಧಿಕಾರಿಗಳಾದ ದಿನೇಶ್, ಗೋವಿಂದರಾಜು, ಪ್ರವೀಣ್, ರಮೇಶ್ ಸೇರಿದಂತೆ ಅನೇಕ ರೈತರು ಇದ್ದರು. ನಮಸ್ತೆ. ಕೆಂಪೇಗೌಡರಿಗೆ, ನಾಡು ಕಟ್ಟಿದ ಕೆಂಪೇಗೌಡರಿಗೆ ಜಯ ಆಗಲಿ ಅಂತೇಳಿ ಇವತ್ತು ಮತ್ತೆ ಸರ್ವೇರ್ ಬಂದಿದ್ದಾರೆ. ಮೊನ್ನೆ ಲಾಸ್ಟ್ ಟೈಮು ಸರ್ವೇರ್ ಬಂದು ನೋಟಿಸ್ ಕೊಟ್ಟಾದಮೇಲೆ ಜಂಟಿ ಸರ್ವೆ ಬರ್ತೀವಿ ಅಂತೇಳಿ ಬಂದು ಅಳೆದಿದ್ರು. ಕೇವಲ 5ರಿಂದ 6 ಜನ ಅಳಿಸಿದ್ರು. ಇನ್ನು 20-25 ಜನ ಅಳಿಸಿರಲಿಲ್ಲ. ಆಮೇಲೆ ಈಗ ತಿರ್ಗಾ ಮತ್ತೆ ಏನೋ ಗೊತ್ತಿಲ್ಲ, 60 ದಿನ ನೆನೆಸ್ಲಿಗೆ ನೋಟಿಸ್ದು ವಾಯ್ದೆ ಮುಗಿದಿದೆ. ಮತ್ತೆ ಅಳತೆಗೆ ಬಂದಿದ್ದಾರೆ. ಯಾರೋ ಕೊಡ್ತೀನಿ ಅಂತ ಹೇಳಿದರೆ ಆ ಮಾಹಿತಿ ಮೇಲೆ ಬಂದಿದ್ದಾರೆ. ಈಗ ಅಲ್ಲಿ ಅಳಿಸಿರೋರು ಎಷ್ಟು ಜನ ಅಂತ ನನಗೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಾವು ಒಂದು ಟೋಟಲ್ ಒಂದು 20-25 ಬ್ಲಾಕ್ನವರು ನಾವು ಮೊನ್ನೆ DC ಆಫೀಸಿಗೆ ಇದು ವಿಶೇಷ ಭೂಸ್ವಾಧೀನ ಅಧಿಕಾರಿಗೆ 60 ದಿನಕ್ಕೆ ಏನು ಆಕ್ಷೇಪಣೆ ಪತ್ರ ಸಲ್ಲಿಸಿ ಅಂತ ಕೊಟ್ಟಿದ್ರು, ಅದ್ರ ಪ್ರಕಾರ ನಾವು ಸಲ್ಲಿಸ್ಬಿಟ್ಟು ಬಂದಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಮಗೆ ಕಾನೂನಿದೆ, ಕಾನೂನು ಪ್ರಕಾರ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಅವರು ಕೊಡೋವಂಥವ್ರು ಯಾರಿದೆಯೋ ಸಹಕಾರದಿಂದ ತಗೊಳ್ಳಿ. ನಮ್ಮ MLA ಸಾಹೇಬರು ಒಂದೇ ಕೇಳೋದು, ಹಿಂದೆ ನೇರ ಖರೀದಿ ಏನು ಮಾಡ್ಕೊಂಡಿದ್ರು ಅದೇ ಥರ ನೇರ ಖರೀದಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಏನು ಕೇಳ್ತಿದ್ದೀವಿ ಅಂದರೆ, ಈಗ ಇಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಕೊಡೋಕ್ಕೆ ಹೋಗ್ತಾರೆ, ಅನುಕೂಲಕ್ಕೆ ತಕ್ಕಂತೆ ಕೊಡೋಂತೆ ಹೋಗ್ತಾರೆ. ಈಗ ನಮ್ಮಲ್ಲಿ ಏನು ಗೊತ್ತಾ, ಅನಾನುಕೂಲ. ಈಗ ನಾವೆಲ್ಲ 5 ಕೋಟಿ 10 ಕೋಟಿ ಮನೆಗೆ ಇಲ್ಲಿಂದ ಮನೆ ಡೆವಲೇಷನ್ ಮಾಡಿ ಅಲ್ಲಿ ಮನೆ ಕಟ್ಕೊಂಡಿದ್ದೀವಿ. ಈಗ ನಾಳೆ ಬೆಳಿಗ್ಗೆ ಆ ಮನೆಯೂ ಕಳ್ಕೊಂಡು ನಾವು ಹೋಗೋಕ್ಕಾಗಲ್ಲ. ಆಮೇಲೆ ತುಂಡು ಭೂಮಿ ಮಡಿಕೊಂಡಿದ್ದೀವಿ, ಅಲ್ಲೂ ಹೋಗಿ ಮನೆ ಕಟ್ಕೊಂಡಿದ್ದಾರೆ. ಆಮೇಲೆ ದಲಿತ ಸಮಾಜ ಅವರಿದ್ದಾರೆ, ಅವ್ರಿಗೆ ಇರೋದು 10 ಕೋಟಿ 5 ಕೋಟಿ ಜಾಗ. ಈಗ ಅವರು ಕಳ್ಕೊಂಡು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮನವಿ ಮಾಡ್ತೀವಿ ಶಾಸಕರಲ್ಲಿ ಇದ್ದರೆ, ನೀವು ಈಗ ಏನು ಕೊಡ್ತೀನಿ ಅಂತ ಹೇಳಿದಾರೋ ನೀವು ಅವ್ರನ್ನ ನೇರವಾಗಿ ಖರೀದಿ ಮಾಡ್ಕೊಳ್ಳಿ. ನಾವು ಅದು ಯಾವುದೋ ಕಾರಣಕ್ಕೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. ಬಟ್ ಈ ಪ್ಲ್ಯಾನ್ನ ಅನುಮೋದನೆ ಮಾಡಿಬಿಡಿ. ನಿಮ್ಮಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಗ್ರಾಮಸ್ಥ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನೀವು ಪ್ಲ್ಯಾನ್ ಏನಿದೆಯೋ ಬಿಟ್ಬಿಟ್ಟು, ನಿಮ್ಮ ಪ್ಲ್ಯಾನ್ ಏನದು ಅದನ್ನು ಕೈ ಬಿಟ್ಟು ನೀವು ನೇರವಾಗಿ ಏನು ಕೊಡ್ತಾರೋ ಅದನ್ನ ನೇರವಾಗಿ ಖರೀದಿ ಮಾಡಿಕೊಂಡು ಅವ್ರಿಗೆ ಎಷ್ಟು ಕೋಟಿ ಬೇಕಾದ್ರೂ ದುಡ್ಡು ಕೊಡಿ. ನಾವು ಯಾವುದೇ ಕಾರಣಕ್ಕೆ ಬೇಡ, ನಮಗೆ ಜಮೀನು ಉಳಿಸ್ಕೊಡಿ. ನಮ್ಮ ಶಾಸಕರು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ, ನಮಗೆ ಜಮೀನು ಉಳಿಸ್ಕೊಡಿ. ಅವ್ರಿಗೆ ದುಡ್ಡು ಬೇಕಾದ್ರೆ ದುಡ್ಡು ಕೊಡಿ. ನಮಗೆ ಜಮೀನು ಬೇಡ ಅಂದವ್ರಿಗೆ, ಜಮೀನು ಬೇಕು ಅನ್ನೋರಿಗೆ ಜಮೀನು ಉಳಿಸ್ಕೊಡಿ. ನಾವು ಅಷ್ಟು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ತುಂಬಾ ದೂರಾಲೋಚನೆ ಮಾಡಿ ನೀವು ಶಾಸಕರು ನೀವು ಪರಿಗಣಕ್ಕೆ ತಾತೀರ ಇದನ್ನ ಅಂತ ನಾನು ನಂಬಿದ್ದೀನಿ. ನಿಮಗೋಸ್ಕರ ನಾವು 40 ವರ್ಷ ಹೋರಾಟ ಮಾಡಿ ಗ್ರಾಮ ನಿಮ್ಮನ್ನು ಉಳಿಸ್ಕೊಂಡಿದೆ. ನಿಮ್ಮನ್ನು ಶಾಸಕರು ನಾವು ಓಟ್ ಹಾಕಿದ್ದೀವಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಇವತ್ತು ಬಿಟ್ಕೊಡಿ, ನಾಳೆ ಬಿಟ್ಕೊಂಡು ಎಲ್ಲ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಪರವಾಗಿ ನೀವು ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ತಗೊಳ್ಳೋರ್ದ ನೀವು ತಗೊಳ್ಳಿ, ಬಟ್ ಕೊಡಲ್ಲ ಅಂತ ಇರೋರ್ನ ಅವ್ರನ್ನ ಪ್ಲಾನಿಂದ ಕೈ ಬಿಟ್ಟು ನೇರವಾಗಿ ಖರೀದಿ ಮಾಡ್ಕೊಳ್ಳಿ. ನಾವು ಅಷ್ಟೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಮತ್ತೆ ಇದನ್ನು ಪ್ಲಾನ್ ಅನುಮೋದನೆ ಮಾಡಿ ತಿರ್ಗಾ ಮತ್ತೆ ಇನ್ನೊಬ್ರು ಯಾರೋ ಬಂದಾಗ ತಿರ್ಗಾ ಹಿಂದೆ ಮಾಡಿದ್ರು. ಈಗ ನೀವೇ ಹೇಳ್ತಾ ಇದ್ದೀರಾ, ಬಿಡದಿ ಒಳಗಡೆ ಒಂದು ಜಾಗ ತಗೋತಾ ಇದ್ದೀರಾ, ಇಂಡಸ್ಟ್ರಿಯಲ್ ಗೇಟರ್ ಬೆಂಗಳೂರಿಗೆ ಅಂತೇಳಿ. ಹಿಂದೆ ಕುಮಾರಸ್ವಾಮಿ ಅವರು ರೆಡ್ ಜೂನ್ ಮಾಡಿದ್ರು, ನಾವು ಮಾಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಇದೇ ಥರ ಇಲ್ಲೂ ಸಹ ನೀವು ಆ ಥರ ಮಾಡೋದ್ರೆ ನಾಳೆ ಬೆಳಿಗ್ಗೆ ಆ ಹೆಸರು ನಿಮ್ಮಲ್ಲಿ ಉಳಿದೋಗ್ಬಿಡುತ್ತೆ. ಆ ಹೆಸರು ನೀವು ಉಳಿಸ್ಕೋಬೇಡಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ತಗೊಳ್ಳೋರ್ನ ನೇರವಾಗಿ ಖರೀದಿ ಮಾಡ್ಕೊಳ್ಳಿ. ಇದನ್ನು ಕೈ ಬಿಟ್ಟು ನಮ್ಮನ್ನ ಉಳಿಸ್ಕೊಡಿ ಅಂತ ನಿಮ್ಮಲ್ಲಿ ಪಾದಗಳಿಗೆ ಸಣ್ಣ ಮಾಡ್ತೀವಿ. ಎಲ್ಲ ಸಣ್ಣ ಮಾಡ್ರಪ್ಪ ದಯವಿಟ್ಟು. ಕೈ ಮುಗಿತಾ ಇದ್ದೀವಿ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ನಾವು ಶಾಸಕರು, ನೀವೇ ನಮಗೆ ಬೆಂಬಲ ಕೊಡಲಿಲ್ಲ ಅಂದರೆ ನಮ್ಗೆ ಯಾರು ಕೊಡೋರು, ಯಾರು ಹೋಗ್ಲಿ ಹೇಳಿ. ಇಲ್ಲಿ ಸ್ಥಳೀಯ ಶಾಸಕರು ಗಮನಕ್ಕಿಲ್ದಲ್ಲ ಅಧಿಕಾರಿಗಳು ಬರೋಕ್ಕಾಗುತ್ತಾ? ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತೀನಿ. ಇಲ್ಲಿ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಅವ್ರು ಹೇಳ್ಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ವರ್ಷ ಹೇಳ್ತಾರೆ 1 ಕುಂಟೆ ಹೋದರೆ 2 ಕುಂಟೆ ಕೊಡ್ತಾರೆ, 5 ಕುಂಟೆ ಕಳ್ಕೊಂಡ್ರೆ 10 ಕುಂಟೆ ಕೊಡ್ತಾರೆ ಅಂತ ಮಾಹಿತಿ ಕೊಟ್ಟವ್ರೆ. ಆಮೇಲೆ ಕೆಲವು ಜನ ಕೇಳಿದ್ರೆ 5 ಲಕ್ಷ ರೂಪಾಯಿ ಕುಂಟೆ ಹೆಂಗೆ ಕೊಡ್ತಾರೆ ಅಂತ ಮಾಹಿತಿ ಹೇಳ್ತವ್ರೆ. ನನಗೆ ಅದೇನೋ ಗೊತ್ತಿಲ್ಲ, ಎಷ್ಟು ಮಟ್ಟಿಗೆ 5 ಲಕ್ಷ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು 1x4 ಹಿಂದೆ ಕೊಟ್ಟಿದ್ರು, ಅದೇ ಥರ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. 5 ಲಕ್ಷ ಕೊಟ್ಟರೆ ಸಂತೋಷ, ಕೊಡಿ. ಅವ್ರಿಗೆ 5 ಲಕ್ಷ ಅಲ್ಲ 10 ಲಕ್ಷನೇ ಕೊಡಿ, ನಾವು ಬೇಡ ಅನ್ನಲ್ಲ. ಬಟ್ ನಾವು ಕೇಳೋದಷ್ಟು ನಮಗೆ ಜಾಗ ಉಳಿಸ್ಕೊಡಿ. ನಾವು ತುಂಡು ಭೂಮಿ ಮಡಿಕೊಂಡಿದ್ದೀವಿ, ಮನೆ ಕಟ್ಕೊಂಡಿದ್ದೀವಿ, ಅಲ್ಲೇ ನಾವು ಮೂಲತಃ ರೈತರುಗಳು ನಾವೆಲ್ಲ. ದಯವಿಟ್ಟು ಜಾಗ ಉಳಿಸ್ಕೊಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ ಸರ್. ದಯವಿಟ್ಟು ಸರ್, ನಮ್ಮ ಶಾಸಕರು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಹೆಸರನ್ನ ಕೆಟ್ಟ ಹೆಸರಾಗಿ ಬಳಸ್ಕೊಳ್ಳೋದು ಬೇಡ. ನಮ್ಗೆ ಯಾಕೆ ಗೊತ್ತಾ, ಈಗ ನೀವು ಹೇಳ್ದಂಗೆ ಹಿಂದೆ ಕುಮಾರಸ್ವಾಮಿ ಪ್ಲಾನ್ ಮಾಡಿಬಿಟ್ಟಿದ್ರು ಅಂತಾರೆ. ಅದೇ ಥರ ನಿಮ್ಮ ಹೆಸರು ಹೇಳ್ಕೊಂತೀವಿ. ನಾಳೆ ಬೆಳಿಗ್ಗೆ ಇನ್ನೊಬ್ರು ಯಾರೋ ಅಧಿಕಾರಕ್ಕೆ ಬಂದಾಗ ಅವರು ಹಾಗೆ ಹೇಳ್ತಾರೆ, ಬಾಲಕೃಷ್ಣ ಅವರು ಮಾಡಿಬಿಟ್ಟಿದ್ರು, ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಆಗಬೇಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 2ನೇ ಹಂತದ ಭೂಸ್ವಾಧೀನಕ್ಕೆ ನಿಮ್ಗೆ ಒಪ್ಪಿಗೆ ಇಲ್ಲ ಸರ್? ಖಂಡಿತ ಒಪ್ಪಿಗೆ ಇಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ನಾವೆಲ್ಲ ಸಣ್ಣ ರೈತರುಗಳು, ನಾವು ಮೂಲತಃ ರೈತರುಗಳು.
ನಮಗೆಲ್ಲ ಮೂರು ಜನ ನಾಲ್ಕು ಜನ ನಾವೆಲ್ಲ ಅಣ್ತಂದಿರು ಮತ್ತು ಅವ್ರಿಗೆಲ್ಲ 2-3 ಜನ ಮಕ್ಕಳುಗಳಿದ್ದಾರೆ. ಆಮೇಲೆ ಎಲ್ಲ ಕಳ್ಕೊಂಡು ಎಲ್ಲೋಗಾರೆ ಹೇಳಿ. ನೀವು ಶಾಸಕರಾದವ್ರು ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ನಿಮ್ಮಲ್ಲಿ ಪಾದಗಳಿಗೆ ಶರಣ ಮಾಡಿ ಕೇಳ್ತಾ ಇದ್ದೀವಿ, ದಯವಿಟ್ಟು ಬೇಡ, ನೇರವಾಗಿ ಖರೀದಿ ಮಾಡ್ಕೊಳ್ಳಿ. ಕೊಡೋದ ನೇರವಾಗಿ ಖರೀದಿ ಮಾಡ್ಕೊಂಡು ನೀವು ಏನು ಇಂಪ್ರೂವ್ಮೆಂಟ್ ಮಾಡ್ತೀರೋ ನಮಗೂ ಸಂತೋಷ ಮಾಡಿ. ಥ್ಯಾಂಕ್ ಯು ಸರ್.